ನಮಸ್ಕಾರ. ಮುಖ್ಯಾಂಶಗಳು. ಮಂಡ್ಯ ಮೈಶುಗರ್ ಕಾರ್ಖಾನೆ ಪುನಶ್ಚೇತನಕ್ಕೆ ಕ್ರಮ, ಶೀಘ್ರ ಕಬ್ಬು ಅರೆಯುವ ಪ್ರಕ್ರಿಯೆ ಆರಂಭ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸ್ಮರಣೀಯ ಅಧ್ಯಾಯ, ಚಳುವಳಿಗಾರರ ಜೀವನಗಾಥೆ ಭವಿಷ್ಯದ ಸ್ಫೂರ್ತಿ, ಡಾಕ್ಟರ್ ಎಲ್ ಮುರುಗನ್. ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಉತ್ಪಾದನೆ ವಲಯದಲ್ಲಿ ಗಣನೀಯ ಪ್ರಗತಿ ನಿರೀಕ್ಷೆ, ತಜ್ಞರೊಂದಿಗೆ ಸಮಾಲೋಚನೆ, ರಾಜೀವ್ ಚಂದ್ರಶೇಖರ್. ಹಾಗೂ ಕೃಷಿ ಚಟುವಟಿಕೆಗಳ ಉತ್ತೇಜನ, ಅಂತರ್ಜಲ ಹೆಚ್ಚಳಕ್ಕೆ ಪೂರಕ ಯೋಜನೆಗಳ ಜಾರಿ, ಶಿವರಾಮ್ ಹೆಬ್ಬಾರ್. ವಾರ್ತೆಗಳ ವಿವರ. ಮಂಡ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ರೈತ ಮುಖಂಡರ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸೌಧದಲ್ಲಿಂದು ಸಭೆ ನಡೆಸಿದರು. ಮೈಶುಗರ್ ಕಾರ್ಖಾನೆಯನ್ನು ಸಕ್ಕರೆ ಸ್ವಾಮ್ಯದಲ್ಲಿ ನಡೆಸಬೇಕು ಎಂದು ಆಗ್ರಹಿಸಿ ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣಾ ಸಮಿತಿ ಒತ್ತಾಯ ಮಾಡಿತ್ತು. ಈ ನಿಟ್ಟಿನಲ್ಲಿ ಇಂದು ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಕುರಿತು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ರೈತ ಮುಖಂಡರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ನಡೆಸಿದರು. ಸಚಿವರಾದ ಜೆಸಿ ಮಾಧುಸ್ವಾಮಿ, ಕೆಸಿ ನಾರಾಯಣಗೌಡ, ಎಸ್ಟಿ ಸೋಮಶೇಖರ್, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ಆ ಭಾಗದ ಶಾಸಕರು, ರೈತ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಬಳಿಕ ಬಸವರಾಜ ಬೊಮ್ಮಾಯಿ, ಮೈಶುಗರ್ ಕಾರ್ಖಾನೆ ಪುನಶ್ಚೇತನಗೊಳಿಸಲು ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಲಾಗಿದ್ದು, ಹಾಲಿ ಕಾರ್ಖಾನೆಯಲ್ಲಿನ ಯಂತ್ರೋಪಕರಣಗಳ ವಸ್ತುಸ್ಥಿತಿ, ಪುನಶ್ಚೇತನ ಬಳಿಕ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡುವ ರೈತರಿಗೆ ಸದಸ್ಯತ್ವ, ಕಾರ್ಖಾನೆ ಸುಗಮವಾಗಿ ನಡೆಯಲು ಅಗತ್ಯವಿರುವ ಹಣಕಾಸು ನೆರವು ಇತ್ಯಾದಿಗಳ ಕುರಿತು ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ವರದಿ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮಗ್ರ ಪರಿಶೀಲನೆ ನಡೆಸಬೇಕು. ತಜ್ಞ ಅಧಿಕಾರಿಗಳು ನೀಡುವ ವರದಿಯನ್ನು ಪಡೆದು ಬಳಿಕ ಸಚಿವ ಸಂಪುಟದಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಶೀಘ್ರ ಕಾರ್ಖಾನೆಯಲ್ಲಿ ಕಬ್ಬು ಅರೆಯುವ ಪ್ರಕ್ರಿಯೆ ಆರಂಭಿಸಲು ಯಂತ್ರೋಪಕರಣಗಳನ್ನು ಸಜ್ಜುಗೊಳಿಸಲು ಸೂಚಿಸಲಾಗಿದೆ. ಮೈಶುಗರ್ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇದೆಲ್ಲವನ್ನು ಸೂಪರ್ವೈಸ್ ಮಾಡೋದಕ್ಕೆ ಒಬ್ಬ ಅಲ್ಲಿ ದಕ್ಷ ಅಧಿಕಾರಿಗಳನ್ನು, ಒಬ್ಬ MDನ ಮತ್ತು ಈ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇರುವಂಥವ್ರನ್ನ ನೇಮಿಸಿ, ಆಮೇಲೆ ಒಬ್ಬರು ನಮ್ಮ AG ಕೊಡುವಂಥ ಒಬ್ಬ ಅಕೌಂಟೆಂಟನ್ನು ಕೂಡ ನೇಮಿಸಿ, ಯಾಕಂದರೆ ಸರಿಯಾಗಿ ಎಲ್ಲ ನೋಡಿಕೊಂಡು ಅವರೆಲ್ಲ ಕೊಡುವಂಥ ರಿಪೋರ್ಟನ್ನು ತೆಗೆದುಕೊಂಡು ಮತ್ತೆ ಕ್ಯಾಬಿನೆಟ್ಟಿಗೆ ಹೋಗಿ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಮಾಡ್ತೀವಿ. ಆದರೆ ಈ ಮಧ್ಯೆ ಅಲ್ಲಿ ಮುಂದಿನ ಸೀಸನ್ನಲ್ಲಿ ನಾವು ಕಬ್ಬನ್ನು ಅರಗಿಸ್ತೇವೆ ಅನ್ನುವಂಥ ಒಂದು ಫರ್ಮ್ ನಿರ್ಣಯ ಅದು. ಆ ಮುಂದಿನ ಸೀಸನ್ ಕಬ್ಬು ಅರಗಿಸೋದಕ್ಕೆ ನಾವು ಈಗಲಿಂದಲೇ ಕೆಲವು ಮೆಷಿನರಿನ ಅಪ್ಡೇಟ್ ಮಾಡೋದು, ಓರಲಿಂಗ್ ಮಾಡುವಂಥದ್ದು, ಅದಕ್ಕೆಲ್ಲದಕ್ಕೂ ಏನೆಲ್ಲ ಬೇಕು, ಅದಕ್ಕೆ ಇಮಿಡಿಯೇಟ್ಲಿ ಎಷ್ಟು ಹಣ ಬೇಕು ಅದನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಈಗೇನು ಲಾಸ್ಟ್ ಟೈಮ್ ಖಾಸಗೀಕರಣ ಆಗಿತ್ತು, ಆ ನಿರ್ಣಯವನ್ನು ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಮಾಡದಿರೋದಕ್ಕೆ ತೀರ್ಮಾನ ಮಾಡಿ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಇಂದು ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಅವರು ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ರೆಕಾರ್ಡಿಂಗ್ ಕಾರ್ಯವನ್ನು ವೀಕ್ಷಿಸಿದರು. ನಂತರ ಆಜಾದಿ ಕಾ ಅಮೃತ್ ಮಹೋತ್ಸವ ಕುರಿತ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಸಚಿವ ಎಸ್ ಅಂಗಾರ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಸಂದೇಶ ನೀಡಿದ ಡಾಕ್ಟರ್ ಎಲ್ ಮುರುಗನ್, ದೇಶದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನ ವಾಹಿನಿಗಳಲ್ಲಿ ಪ್ರತಿದಿನ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರ ಜೀವನಗಾಥೆಯನ್ನು ಬಿಂಬಿಸುವ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಜನರಿಗೆ ಪರಿಚಯವಿಲ್ಲದ ಹಾಗೂ ನಾಡಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಸ್ವಾತಂತ್ರ್ಯ ಸೇನಾನಿಗಳ ಈ ಪರಿಚಯ ಮಾಲಿಕೆ ಅತ್ಯಂತ ಯಶಸ್ವಿಯಾಗಿ ಮೂಡಿಬರುತ್ತಿದ್ದು, ಸ್ವಾತಂತ್ರ್ಯದ ಸ್ಫೂರ್ತಿದಾಯಕ ಕಥಾನಕವಾಗಿದೆ ಎಂದು ತಿಳಿಸಿದರು. You are also having the messages from our station. Those who involved in the freedom movement, those who unknown to or unpopular to the public. So our All India Radio is trying to take all the unsung heroes. So we are
taking his contribution to the freedom movement to the public. ಕೇಂದ್ರ ಮಾಹಿತಿ ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಸಿಡಿಎಸಿಗೆ ಇಂದು ಭೇಟಿ ನೀಡಿದರು. ಸಿಡಿಎಸಿ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ಎಸ್ಡಿ ಅವರೊಂದಿಗೆ ಸಂವಾದ ನಡೆಸಿದ ಸಚಿವರು ಇಂಡಸ್ ಐಒಟಿ ಕಿಟ್ ಅನಾವರಣಗೊಳಿಸಿದರು. ಬಳಿಕ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಸೆಮಿಕಂಡಕ್ಟರ್ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವ ಪ್ರಯತ್ನಗಳು ನಡೆದಿವೆ. ಎಲೆಕ್ಟ್ರಾನಿಕ್ಸ್ ಹಾಗೂ ಸೆಮಿಕಂಡಕ್ಟರ್ ಉತ್ಪಾದನೆ ವಲಯದಲ್ಲಿ ಭಾರತ ಗಣನೀಯ ಪ್ರಗತಿ ಸಾಧಿಸಬೇಕಿದೆ. ಈ ನಿಟ್ಟಿನಲ್ಲಿ ತಜ್ಞರೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ ಎಂದರು. The best Indian companies in semiconductor design. It is the Prime Minister's vision to expand the semiconductor ecosystem in our country and make India a global leader in semiconductors and electronics. And we have met the brightest and best minds in semiconductor in India today, and I was happy to interact with them and get their opinions and views about what the government should do to make the Prime Minister's vision a reality. ಸಿಡ್ಯಾಕ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ವಿವಿಧ ಯಂತ್ರೋಪಕರಣಗಳು, ಎಲೆಕ್ಟ್ರಾನಿಕ್ ಉಪಕರಣಗಳ ತಂತ್ರಜ್ಞಾನ ಕುರಿತು ಸಚಿವರಿಗೆ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಲಾಗಿದ್ದು, ಈ ವಲಯದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರವಾಗಿ ರೂಪುಗೊಳ್ಳಲು ಅಗತ್ಯವಿರುವ ಸುಧಾರಣೆಗಳ ಕುರಿತು ಚರ್ಚಿಸಲಾಗಿದೆ ಎಂದರು. So it will be available soon on the GEM portal. And then the minister also had a complete discussion with the semiconductor industry, and where the views and the requirements of the country to make India a super power in semiconductor ecosystem also happened. ಮನು ವಿಕಾಸ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿಂದು ಆಯೋಜಿಸಿದ್ದ ಕೆರೆ ಸಮಾವೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಚಾಲನೆ ನೀಡಿದರು. ಬಳಿಕ ಸಚಿವರು ಬೇಡ್ತಿ ನದಿಯಿಂದ ನೀರು ಪೂರೈಸುವ 3ನೇ ಹಂತದ ಯೋಜನೆಗೆ ಈಗಾಗಲೇ ಅನುಮೋದನೆ ನೀಡಲಾಗಿದೆ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಮೂಲಕ ರೈತರಿಗೆ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ರೈತರ ಆದಾಯ ಹೆಚ್ಚಿದಲ್ಲಿ ಬಡತನ ನಿರ್ಮೂಲನೆಯೂ ಸಾಧ್ಯವಾಗಲಿದೆ ಎಂದರು. ರೈತರು ಕೃಷಿಯಿಂದ ವಿಮುಖವಾದರೆ ಅಂತಹ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ದೇಶದ ಕೃಷಿಕರನ್ನು ಗೌರವಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರೈತರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಈ ಭಾಗಕ್ಕೆ ಕೆರೆಗಳು ನೀರು ತುಂಬಿಸಿದೆ, ಅಲ್ಲಿ ಅಂತರ್ಜಲ ಜಾಸ್ತಿ ಆಗುತ್ತೆ, ಎಲ್ಲ ಗೋಗಳಲ್ಲಿ ರೀಚ್ ಆಗುತ್ತೆ, ರೈತ ಬದುಕಿಗೆ ಶಾಶ್ವತ ನೆಲೆ ಸಿಗುತ್ತೆ, ಅವರು ಕೂಡ ಆರ್ಥಿಕವಾಗಿ ಬೆಳೆಗಳನ್ನು ಬೆಳೆಸತಕ್ಕಂಥ ಈ ನೀರನ್ನು ಬಳಸಿಕೊಂಡು ಯಶಸ್ವಿ ಆದರೆ ಅವರ ಆರ್ಥಿಕ ಪರಿಸ್ಥಿತಿ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಉಡುಪಿ ಜಿಲ್ಲಾ ನೆಹರು ಯುವ ಕೇಂದ್ರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಇಂದು ಮಲ್ಪೆ ಸಮುದ್ರ ತೀರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು. ಶಾಸಕ ರಘುಪತಿ ಭಟ್, ಜಿಲ್ಲಾಧಿಕಾರಿ ಕೂರ್ಮಾರಾವ್, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಸ್ಕೌಟ್ ಮತ್ತು ಗೈಡ್ಸ್ನ 106 ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಇಂಥ ಎಲ್ಲ ವಿದ್ಯಾರ್ಥಿ ಕೂರ್ಮಾರಾವ್ ಸಹಜ ಸಂಪನ್ಮೂಲವಾಗಿರುವ ಪರಿಸರವನ್ನು ರಕ್ಷಿಸುವುದು ಎಲ್ಲರ ಜವಾಬ್ದಾರಿಯಾಗಿದ್ದು, ದೇಶಾದ್ಯಂತ ಈ ತಿಂಗಳಿಡೀ ಸ್ವಚ್ಛ ಭಾರತ ಯೋಜನೆಯಡಿ ಹಲವು ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದರು. ಮತ್ತು ಸೇಫ್ಟಿ ಬಗ್ಗೆ ಅದರ ಬಗ್ಗೆ ಎಲ್ಲ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೂಡ ಇವತ್ತು ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕ್ಲೀನ್ ಇಂಡಿಯಾ ಕ್ಯಾಂಪೇನ್ ನಾವೇನಿದೆ ಅಕ್ಟೋಬರ್ 1ರಿಂದ ಅಕ್ಟೋಬರ್ 31 ತನಕ ಸುಮಾರು
ಎಲ್ಲ ಇಲಾಖೆಗಳು, ಎಲ್ಲ ಸಾರ್ವಜನಿಕರು ಮತ್ತು ಸುಮಾರು ಸಂಘ ಸಂಘಟನೆಗಳಿಂದ ನಾವೆಲ್ಲ ಕೂಡ ಇದನ್ನು ಕೈ ಜೋಡಿಸಿ ಇದೆಲ್ಲ ಮಾಡ್ತಾ ಇದ್ದೀವಿ. ಎನ್ಎಸ್ಎಸ್ ವಿದ್ಯಾರ್ಥಿನಿ ಮಲ್ಪೆ ಸಮುದ್ರ ತೀರಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಅವರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಸ್ವಚ್ಛತಾ ಅಭಿಯಾನ ಅಗತ್ಯವಾಗಿದೆ ಎಂದರು. ಬಹಳಷ್ಟು ಜನ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿ ಅಲ್ಲೇ ಹಾಕಿ ಹೋಗುವಂಥದ್ದು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಯಾರಾದರೂ ಪ್ರವಾಸಿಗಳು ಇಲ್ಲಿ ಬಂದಿದ್ರೆ ಈ ತರ ಮಾಡುವುದನ್ನು ನಿಲ್ಲಿಸಬೇಕು ಅಂತ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತುಂಬಾ ಪ್ಲಾಸ್ಟಿಕ್ ಎನ್ಸಿಸಿ ವಿದ್ಯಾರ್ಥಿ ಸಮುದ್ರ ತೀರದಲ್ಲಿ ಪ್ಲಾಸ್ಟಿಕ್, ಗಾಜಿನ ಸೀಸೆ ಇತ್ಯಾದಿ ತ್ಯಾಜ್ಯ ಹೆಚ್ಚಾಗಿದೆ. ಅಭಿಯಾನದ ಮೂಲಕ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ಪ್ಲಾಸ್ಟಿಕ್ ಕಸಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಮೊನ್ನೆ ಹೊಯ್ಗೆ ಅಡಿ ಹೂತೋದ ಕಸಗಳು ಎಲ್ಲ ಸಿಕ್ಕಿದೆ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಜಾಗ್ರತೆ ಮೂಡಿಸ್ತಿದ್ದೇವೆ. ನಾವು ಮಾತ್ರ ಅಲ್ಲ, ಎಲ್ಲರ ಜನಗಳು ಸಹ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಉತ್ತರಾಖಂಡದಲ್ಲಿ 18 ವರ್ಷ ದಾಟಿದ ಎಲ್ಲ ಅರ್ಹ ನಾಗರಿಕರಿಗೆ ಕೋವಿಡ್ ಲಸಿಕೆಯ ಪ್ರಥಮ ಡೋಸ್ ನೀಡಲಾಗಿದೆ. ಲಸಿಕಾಕರಣದ ಮೊದಲ ಡೋಸ್ನ 100% ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಕೋವಿಡ್ ವಿರುದ್ಧದ ದೇಶದ ಹೋರಾಟದಲ್ಲಿ ಉತ್ತರಾಖಂಡ್ನ ಸಾಧನೆ ಮಹತ್ವಪೂರ್ಣವಾಗಿದೆ. ಜಾಗತಿಕ ಸೋಂಕಿನ ವಿರುದ್ಧ ಹೋರಾಡುವಲ್ಲಿ ದೇಶದ ಲಸಿಕೆ ಅಭಿಯಾನವು ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಇದರ ಗುರಿ ಸಾಧನೆಯಲ್ಲಿ ಜನರ ಭಾಗವಹಿಸುವಿಕೆ ಮಹತ್ವದ್ದು ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ಭಾರತದ ಅಭಿವೃದ್ಧಿಯಲ್ಲಿ ಯಹೂದಿ ಸಮುದಾಯದ ಕೊಡುಗೆ ಸ್ಮರಣೀಯ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಶ್ಲಾಘಿಸಿದ್ದಾರೆ. 5 ದಿನಗಳ ಇಸ್ರೇಲ್ ಭೇಟಿಯಲ್ಲಿರುವ ಸಚಿವರು ಭಾರತೀಯ ಯಹೂದಿ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದರು. ನಿರಾಶ್ರಿತರಾಗಿ ಭಾರತದಲ್ಲಿದ್ದ ಯಹೂದಿ ವಾಲ್ಟರ್ ಕಾಫ್ಮನ್ ಎಂಬುವರು ಸಂಯೋಜಿಸಿದ್ದ ವಿಶಿಷ್ಟ ರಾಗವನ್ನು ಆಕಾಶವಾಣಿ ತನ್ನ ಸಿಗ್ನೇಚರ್ ಟ್ಯೂನ್ ಆಗಿ ಬಳಸುತ್ತಿತ್ತು ಎಂದು ಸಚಿವರು ಉಲ್ಲೇಖಿಸಿದರು. Whom we honored with the Sahitya Academy Award. And people of my generation, in fact, grew up with the signature tune of All India Radio that was composed by a Jewish exile in India, Walter Kaufman. ಜಮ್ಮು ಕಾಶ್ಮೀರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕುರಿತಂತೆ ಕೇಂದ್ರ ಹಾಗೂ ದುಬೈ ಸರ್ಕಾರಗಳ ನಡುವೆ ಇಂದು ಒಡಂಬಡಿಕೆ ಏರ್ಪಟ್ಟಿತ್ತು. ಶ್ರೀನಗರದ ರಾಜಭವನದಲ್ಲಿಂದು ಉಪರಾಜ್ಯಪಾಲ ಮನೋಜ್ ಸಿನ್ಹಾ ಸಮ್ಮುಖದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ದುಬೈ ಸುಲ್ತಾನ್ ಅಹ್ಮದ್ ಬಿನ್ ಸುಲೈಮ್ ಅವರು ಒಡಂಬಡಿಕೆಗೆ ಸಹಿ ಹಾಕಿದರು. ಬಳಿಕ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಸಚಿವ ಪಿಯೂಷ್ ಗೋಯಲ್, ಜಗತ್ತಿನ ಅತ್ಯಂತ ಸುಂದರ ಪ್ರದೇಶ ಎನಿಸಿರುವ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಸೇರಿದಂತೆ ಹಲವು ವಲಯಗಳ ಅಭಿವೃದ್ಧಿಗೆ ಹೆಚ್ಚಿನ ಅವಕಾಶವಿದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ದಿಟ್ಟ ನಿರ್ಧಾರಗಳು ಜಮ್ಮು ಕಾಶ್ಮೀರ ಪ್ರಗತಿಗೆ ಪೂರಕವಾಗಿವೆ ಎಂದರು. ಜಮ್ಮು ಕಾಶ್ಮೀರ ಇಂದು ದೇಶದ ಇತರ ಇಲಾಖೆಗಳೊಂದಿಗೆ ಸಮನ್ವಯದಿಂದ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯವಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿ, ಲಾಜಿಸ್ಟಿಕ್, ಕೈಗಾರಿಕಾ ಅಭಿವೃದ್ಧಿ, ಆಹಾರ ಪಾರ್ಕ್ ನಿರ್ಮಾಣ ಮುಂತಾದ ಕ್ರಮಗಳಿಂದ ಇಲ್ಲಿನ ಯುವಜನರಿಗೆ ಹೆಚ್ಚಿನ ಉದ್ಯೋಗಾವಕಾಶ ದೊರೆಯಲಿದ್ದು ಜನರ ಜೀವನ ಮಟ್ಟ ಸುಧಾರಣೆಯಾಗಲಿದೆ. ಕಾಶ್ಮೀರದ ಭವಿಷ್ಯ ಉಜ್ವಲಗೊಳ್ಳಲಿದೆ ಎಂದು ಅವರು ತಿಳಿಸಿದರು. मनोज सिन्हा जी ने कहा, मुझे लगता है कि आगे चल के बड़े रूप में निवेश भी आएगा. गति से प्रगति होगी, विकास के साथ साथ लोगों का जीवन स्तर सुधरेगा और विश्व भर में एक भारत के साथ साथ जम्मू कश्मीर एक बहुत बड़ा इंडस्ट्रियल और टूरिज्म का क्षेत्र बनने जा रहा है. मुझे बहुत ही आनंद है आज के इस शुभ अवसर पर माननीय मनोज सिन्हा जी के नेतृत्व में एक बहुत अहम और बड़ा फैसला दुबई सरकार ने लिया है. मैं क्राउन प्रिंस का भी धन्यवाद करना चाहूँगा जिन्होंने ये कॉन्फिडेंस दिखाया, ये विश्वास दिखाया जम्मू कश्मीर के ऊपर, यहाँ के नेतृत्व के ऊपर, भारत के नेतृत्व के ऊपर और प्रधानमंत्री मोदी जी के साथ जो उनकी मित्रता है उसके प्रतीक के रूप में आज ये MOU को हमने स्वीकार किए, दस्तखत किए. मैं बधाई दूंगा सुल्तान अहमद जी को जो आज यहाँ पे आए हैं और उनके सभी पूरे टीम मेंबर्स को, और स्वागत करता हूँ आपका भारत में, स्वागत करता हूँ आपका जम्मू कश्मीर में. ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಕಾರ್ಯಕಾರಿ ಸಭೆ ದೆಹಲಿಯಲ್ಲಿ ಪ್ರಗತಿಯಲ್ಲಿದೆ.
ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸೇರಿದಂತೆ ಪಕ್ಷದ ಹಲವು ಹಿರಿಯ ನಾಯಕರು ಭಾಗವಹಿಸಿದ್ದಾರೆ. ಕೋವಿಡ್ ಸಂಕಷ್ಟದ ನಂತರ ಪ್ರಥಮ ಬಾರಿಗೆ ಪಕ್ಷದ ವಿಸ್ತೃತ ಕಾರ್ಯಕಾರಿ ಸಭೆ ಇದಾಗಿದೆ. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಕಾರ್ಯತಂತ್ರ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವುದು, ಸಂಘಟನೆ ಬಲಪಡಿಸುವುದು ಮುಂತಾದ ವಿಷಯಗಳ ಕುರಿತು ಚಿಂತನ ಮಂಥನ ನಡೆಯುತ್ತಿದೆ. ಸಭೆಯ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಬಿಜೆಪಿ ಹಿರಿಯ ನಾಯಕ ರಮಣ್ ಸಿಂಗ್, ಕೋವಿಡ್ ಸಂಕಷ್ಟ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಶ್ಲಾಘನೀಯ ಕಾರ್ಯ ನಿರ್ವಹಿಸಿದ್ದಾರೆ. ಸೋಂಕಿತರಿಗೆ ಔಷಧಿ ಪೂರೈಕೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವುದು, ಆಹಾರ ಪ್ಯಾಕೆಟ್ ವಿತರಣೆ ಸೇರಿದಂತೆ ಸಾಮಾಜಿಕ ವಲಯದಲ್ಲಿ ಬಿಜೆಪಿಯ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಆದರೆ ವಿರೋಧ ಪಕ್ಷಗಳಿಂದ ನಕಾರಾತ್ಮಕ ಧೋರಣೆ ಮುಂದುವರೆದಿದೆ ಎಂದು ಟೀಕಿಸಿದರು. कोविड के इस पूरे कठिन दौर में अन्य राजनीतिक दल के कोई कार्यकर्ता दिखे नहीं, हाइबरनेशन में चले गए, आइसोलेट हो गए, कहीं दिख नहीं रहे थे। भारतीय जनता पार्टी के कार्यकर्ताओं ने आगे निकलकर, वो चाहे उनके लिए दवाई पहुंचाना हो, भोजन की पैकेट की व्यवस्था हो, हॉस्पिटलाइज करने की व्यवस्था हो, उनके लिए ऑक्सीजन की जरूरत हो, अन्य प्रकार के मदद के लिए सड़क में आके पूरे देश में लाखों लाख कार्यकर्ताओं ने अपनी भूमिका निभाई। ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, ಕಾಶ್ಮೀರ ಸೇರಿದಂತೆ ಹಲವು ವಿಷಯಗಳ ಕುರಿತು ಕಾಂಗ್ರೆಸ್ ಸುಳ್ಳನ್ನು ಪ್ರಚಾರ ಮಾಡುತ್ತಿದೆ. ದೇಶದ ಪ್ರಥಮ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಕುರಿತ ಸತ್ಯವನ್ನು ತಿರುಚುತ್ತಿದೆ ಎಂದು ಟೀಕಿಸಿದರು. जवाहरलाल नेहरू ही वो व्यक्ति हैं, हिंदुस्तान के प्रथम प्रधानमंत्री, जिन्होंने जम्मू कश्मीर को हिंदुस्तान में इंटीग्रेट किया, जबकि सरदार पटेल वह व्यक्ति है जिनकी भरसक कोशिश रही कि किस प्रकार से जम्मू कश्मीर को हिंदुस्तान से अलग रखा जाए, जब पटेल को इस प्रकार से विलीफाई किया जा रहा था. ದೇಶದ ಹಲವು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು, ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರಮುಖವಾಗಿ ಕೇರಳ ರಾಜ್ಯಾದ್ಯಂತ ಸುರಿಯುತ್ತಿರುವ ವರ್ಷಧಾರೆಯಿಂದಾಗಿ ಭಾರೀ ನಷ್ಟ ಉಂಟಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಕಾಣಿಸಿಕೊಂಡಿರುವ ಅಕಾಲಿಕ ವರ್ಣಾರ್ಭಟದಿಂದಾಗಿ ಸಂಭವಿಸಿದ ವಿವಿಧ ಅವಘಡಗಳಲ್ಲಿ ಕನಿಷ್ಠ 25 ಮಂದಿ ಮೃತಪಟ್ಟಿದ್ದಾರೆ. ಕೇರಳದಲ್ಲಿ ಭೂಕುಸಿತಗಳು ಸೇರಿದಂತೆ ಮಳೆ ಸಂಬಂಧಿತ ಘಟನೆಗಳು ಹೆಚ್ಚಾಗಿ ಸಂಭವಿಸುತ್ತಿದ್ದು, ಕೊಟ್ಟಾಯಂ ಜಿಲ್ಲೆಯಲ್ಲಿ 13 ಮಂದಿ ಮೃತಪಟ್ಟರೆ ಇಡುಕ್ಕಿ ಜಿಲ್ಲೆಯಲ್ಲಿ 9 ಮಂದಿ ಸಾವಿಗೀಡಾಗಿದ್ದಾರೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಹಾಗೂ 11 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತಿರುವನಂತಪುರಂ, ಇಡುಕ್ಕಿ, ಎರ್ನಾಕುಲಂ, ತ್ರಿಶೂರ್ ಮತ್ತು ಪಟ್ಟಣಂತಿಟ್ಟ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಿಂದ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ತ್ರಿಶೂರ್ ಜಿಲ್ಲಾಡಳಿತ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಿದೆ. ಮೀನುಗಾರರು ನದಿಗೆ ಇಳಿಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು 3 ವಿಭಾಗದ ಸೇನಾ ತುಕಡಿಗಳು ಮತ್ತು ಎನ್ಡಿಆರ್ಎಫ್ ತಂಡ ಸನ್ನದ್ಧಗೊಂಡಿವೆ. ಹೆಲಿಕಾಪ್ಟರ್ಗಳನ್ನು ಸಹ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ನಿಯೋಜಿಸಲಾಗಿದೆ. ಕೊಟ್ಟಾಯಂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಶಬರಿಮಲೆ ದೇವಸ್ಥಾನಕ್ಕೆ ಭಕ್ತಾದಿಗಳ ಪ್ರವೇಶ ನಿಷೇಧಿಸಲಾಗಿದೆ. ಉತ್ತರಾಖಂಡ, ಪಶ್ಚಿಮ ಉತ್ತರ ಪ್ರದೇಶ ಮತ್ತು ಹರಿಯಾಣ, ದೆಹಲಿ, ಉತ್ತರಾಖಂಡ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಸುಮಾರು 20 ರಾಜ್ಯಗಳಲ್ಲಿ ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. शिविराणि प्रचाल्यन्ते. सेनया समं तत्र दक्षिणी नौसेना अपि सहायता कार्ये लग्ना अस्ति. नौसेनायाः उदग्रयानैः तत्र जनेभ्यः खाद्यवस्तूनि दीयन्ते. केंद्रीय गृहमंत्री ಪರಿಸರದ ಜೀವಿ ವೈವಿಧ್ಯತೆಯನ್ನು ಅಧ್ಯಯನ ಮಾಡುವುದು ಹಲವರ ಹವ್ಯಾಸ. ಬೆರಗಿನ ಪ್ರಪಂಚದ ಹಲವು ವಿಸ್ಮಯಗಳನ್ನು ಸಂಗ್ರಹಿಸಿ ಅವುಗಳ ಸಂರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಇಂತಹ ಪರಿಸರ ಪ್ರಿಯರು ನೀಡಿರುತ್ತಾರೆ. ಪಕ್ಷಿ ವೀಕ್ಷಣೆ ಜೊತೆಗೆ ಅವುಗಳ ಹಲವು ವಿಶೇಷ ತಳಿಗಳ ಸಂರಕ್ಷಣೆಗೆ ಆದ್ಯತೆ ನೀಡಿ ಅಪರೂಪದ ಹಕ್ಕಿ ಪಕ್ಷಿಗಳ ಲೋಕವನ್ನೇ ಸೃಷ್ಟಿಸಿರುವ ವ್ಯಕ್ತಿಯೊಬ್ಬರ ಕಥಾನಕ ಇದು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಿವಿಲ್ ಗುತ್ತಿಗೆದಾರ ಸಲಾವುದ್ದೀನ್ ಕಳೆದ 9 ವರ್ಷಗಳಿಂದ ಪಕ್ಷಿಗಳ ವೀಕ್ಷಣೆ, ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಮನೆಯನ್ನೇ ಹಕ್ಕಿ ಪಕ್ಷಿಗಳ ನೆಲೆಯಾಗಿಸಿಕೊಂಡಿರುವ ಇವರು ವಿನಾಶದ ಅಂಚಿನಲ್ಲಿರುವ ಹಲವು ಬಗೆಯ ಗುಬ್ಬಚ್ಚಿಗಳು ಸೇರಿದಂತೆ 25 ಪ್ರಭೇದದ ಪಕ್ಷಿಗಳಿಗೆ ಆಸರೆ ಒದಗಿಸಿದ್ದಾರೆ.
ತಾವು ಮನೆ ನಿರ್ಮಿಸುವ ಸಂದರ್ಭದಲ್ಲಿ ಗುಬ್ಬಿಯೊಂದು ಮೊಟ್ಟೆ ಇಟ್ಟು ಮರಿ ಹಾಕುವ ಸಂದರ್ಭಕ್ಕೆ ಸಾಕ್ಷಿಯಾದ ಅವರು ಅದನ್ನು ರಕ್ಷಿಸಲೆಂದೇ ಕೆಲಕಾಲ ಮನೆ ಕಾಮಗಾರಿಯನ್ನು ಮುಂದೂಡಿದರು. ಹಕ್ಕಿ ಪಕ್ಷಿಗಳ ಆಶ್ರಯ ತಾಣವನ್ನು ಪುನರ್ ನಿರ್ಮಿಸುವ ನಿಟ್ಟಿನಲ್ಲಿ ಮಣ್ಣಿನ ಮಡಕೆ, ಮರದ ತುಂಡು, ಸೋರೆ ಬುರುಡೆ ಸೇರಿದಂತೆ ವಿವಿಧ ಬಗೆಯ ಗುಬ್ಬಿಗೂಡುಗಳನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಪಕ್ಷಿಗಳ ಆಟಕ್ಕೂ ಒಂದಿಷ್ಟು ಅವಕಾಶ ಕಲ್ಪಿಸಿ ಸಣ್ಣ ಈಜುಕೊಳವನ್ನು ಸೃಷ್ಟಿಸಿದ್ದಾರೆ. ಸಲಾವುದ್ದೀನರ ಗುಬ್ಬಿ ಮನೆಯಲ್ಲಿ ಸದ್ಯ 150ಕ್ಕೂ ಹೆಚ್ಚು ಗುಬ್ಬಚ್ಚಿಗಳು ವಾಸವಿದ್ದು 85 ಗೂಡುಗಳಿವೆ. ನಿತ್ಯ ಈ ಕುಟೀರದಲ್ಲಿ ಹಕ್ಕಿ ಪಕ್ಷಿಗಳ ಕಲರವ ತುಂಬಿದೆ. ಇದರ ಸಲುವಾಗಿಯೇ ನಿವೇಶನವೊಂದನ್ನು ಖರೀದಿಸಿ ಉದ್ಯಾನವನವನ್ನು ಸೃಷ್ಟಿಸಲಾಗಿದೆ. ಸದ್ಯ ಸಲಾವುದ್ದೀನರ ಮನೆಯಲ್ಲಿ ಟುವ್ವಿ ಹಕ್ಕಿ, ಬಿಳಿ ಕತ್ತಿನ ರಾಟವಾಳ, ನೇರಳೆ ಬೆನ್ನಿನ ಸೊರಕ್ಕಿ, ಗೊರವಂಕ, ಸಿಂಪಿಗೆ, ಕಾಜಾಣ, ಕಂದು ಬೆಳೆವ, ಚಿಟ್ಟು ಮಡಿವಾಳ, ಕೋಗಿಲೆ, ಬೂದು ಹರಟೆಮಲ್ಲ, ಚುಕ್ಕ ರಾಟವಾಳ, ಪಿಕಳಾರ, ನೇಯಾರ, ಮಿಂಚುಳ್ಳಿ, ಕೊಳದಬಕ, ಕಳ್ಳಿಪಿರ, ಕೆಂಬೂತ ಸೇರಿದಂತೆ ಹಲವು ಜಾತಿಯ ಪಕ್ಷಿಗಳಿವೆ. ಗುಬ್ಬಚ್ಚಿ ಸಂತತಿ ನಶಿಸಿ ಹೋಗ್ತಾ ಇದೆ ಅಂತೇಳಿ ಆ ಗುಬ್ಬಚ್ಚಿಗಳಿಗಾಗಿ ನಾನು ಕೃತಕವಾದ ಗೂಡುಗಳನ್ನು ಮಾಡಿದ್ವಿ. ಯಾವ ಪಕ್ಷಿನೂ ಸಹ ನಾವು ಪಂಜರದಲ್ಲಿ ಹಾಕಿಲ್ಲ. ಎಲ್ಲ ಪಕ್ಷಿಗಳು ಸ್ವತಂತ್ರವಾಗಿ ಸ್ವಇಚ್ಛೆಯಿಂದ ಬರ್ತಾವೆ, ಸ್ವಇಚ್ಛೆಯಿಂದ ಹೋಗ್ತಾವೆ ಸರ್. ಸಲಾವುದ್ದೀನ್ ತಮ್ಮ ಬಿಡುವಿನ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪಕ್ಷಿ ಸಂರಕ್ಷಣೆಯ ಮಹತ್ವವನ್ನು ಸಚಿತ್ರ ಮಾಹಿತಿಯೊಂದಿಗೆ ವಿವರಿಸುವ ಹವ್ಯಾಸ ಹೊಂದಿದ್ದಾರೆ. ಹಲವು ಗಾಯಗೊಂಡ ಪಕ್ಷಿಗಳನ್ನು ಇವರು ಸಂರಕ್ಷಿಸಿದ್ದಾರೆ. ನೆರೆ ರಾಜ್ಯಗಳಿಂದಲೂ ಪಕ್ಷಿಗಳ ಸಂರಕ್ಷಣೆ, ವೀಕ್ಷಣೆ ಕುರಿತ ಮಾಹಿತಿಗಾಗಿ ಹಲವರು ಸಲಾವುದ್ದೀನರ ಮಾರ್ಗದರ್ಶನ ಪಡೆಯುವುದುಂಟು. ಮೊಬೈಲ್ ಟವರ್ಗಳು, ವಿದ್ಯುತ್ ಗೋಪುರಗಳ ಜೊತೆಗೆ ಮಾನವನ ಆಧುನಿಕ ಜೀವನ ಶೈಲಿಯು ಪಕ್ಷಿ ಸಂತತಿಗೆ ಮಾರಕವಾಗಿದೆ. ಜನನಿಬಿಡ ನಗರ ಪ್ರದೇಶಗಳಲ್ಲಿ ಕೂಡ ಪಕ್ಷಿಗಳಿಗೆ ಬದುಕುವ ಅವಕಾಶ ಕಲ್ಪಿಸುವ ಪ್ರಯತ್ನ ನಡೆಯಬೇಕು. ಯುವಜನತೆ ಈ ಕುರಿತು ಎಚ್ಚರಗೊಳ್ಳಬೇಕು ಎಂಬುದು ಸಲಾವುದ್ದೀನರ ಅಭಿಪ್ರಾಯ. ಈ ಕುರಿತು ಸ್ಥಳೀಯರಾದ ಈರಣ್ಣ ಬೆಂಗಾಲಿ ಪಕ್ಷಿ ಸಂತತಿ ಸಂರಕ್ಷಿಸಲು ಸಲಾವುದ್ದೀನ್ ಅವರ ಸಾರ್ಥಕ ಕಾರ್ಯದಲ್ಲಿ ತಾವು ಕೈಜೋಡಿಸಿರುವುದಾಗಿ ತಿಳಿಸಿದರು. ಯಾಕಂದರೆ ಮನುಷ್ಯನ ಚಟುವಟಿಕೆಗಳಿಂದ ಮನುಷ್ಯನ ಸಂತತಿ ಹೆಚ್ಚಾದಂತೆಲ್ಲ ಈ ಪಕ್ಷಿಗಳ ಸಂಕುಲ ದಿನೇ 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 ಕ್ರಮೇಣ ನಶಿಸ್ತಾ ಹೋಗ್ತಾ ಇದೆ. ಅಂಥದ್ರಲ್ಲಿ ಮಾನವೀಯ ಕಾರ್ಯವನ್ನು ಮಾಡ್ತಾ ಇರುವಂಥ ಸಲಾವುದ್ದೀನ್ ಅವರ ಈ ಒಂದು ಪಕ್ಷಿಗಳ ಆರೈಕೆ, ಅವುಗಳ ಪೋಷಣೆ ನಾವೆಲ್ಲ ಮೆಚ್ಚಲೇಬೇಕು. ಸ್ಥಳೀಯರಾದ ಶಶಿಕಲಾ ಪಾಟೀಲ್ ಪಕ್ಷಿಗಳ ಕುರಿತ ಅಪಾರ ಮಾಹಿತಿಯನ್ನು ಪಡೆಯಲು ಇಲ್ಲಿ ಪೂರಕ ಅವಕಾಶವಿದೆ ಎಂದರು. ಅವರಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ನಾವುಗಳು ಕೂಡ ಶಾಲೆ ಮಕ್ಕಳನ್ನೆಲ್ಲ ಇಲ್ಲಿಗೆ ಕರ್ಕೊಂಬಂದು ತೋರಿಸಿ, ಯಾಕಂದರೆ ಮಕ್ಕಳೆಲ್ಲ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ನಾವೀಗ ಪರಿಸರದ ಬಗ್ಗೆ. ಯಾಕಂದರೆ ನಾವು ಮನುಷ್ಯನ ಈಗ ತಂತ್ರಜ್ಞಾನ, ವಿಜ್ಞಾನ ಎಲ್ಲರಲ್ಲಿ ಮುಂದುವರೆದು ನಾವು ನಮ್ಮ ಪರಿಸರಕ್ಕೆ ಎಷ್ಟೊಂದು ಹಾನಿಯನ್ನು ಮಾಡಿದ್ದೀವಿ, ಅದರಿಂದ ಎಷ್ಟೊಂದು ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ನಮ್ಮ ಮೃತ್ಯುವಿಗೆ ನಾವೇ ಅದರ ಪರಿಣಾಮ ತುಂಬ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡ್ಬಿಟ್ಟು. ಚಂದ್ರಶೇಖರ ಸ್ವರ್ಣಗಿರಿ ಮಠ ಸಲಾವುದ್ದೀನ್ ಅವರ ಪಕ್ಷಿ ಪ್ರೇಮ ಅನನ್ಯವಾದದ್ದು ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಮತ್ತು ತಮ್ಮ ಮನೆಯನ್ನೇ ಒಂದು ಪಕ್ಷಿಧಾಮವನ್ನಾಗಿ ಮಾಡಂಥ ಪ್ರೇಮಿ ಅವರು. ಅನೇಕ ಪಕ್ಷಿಗಳನ್ನು, ಮರಿಗಳನ್ನು ಬೆಳೆಸ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಪಕ್ಷಿಗಳ ಬಗ್ಗೆ ಅಪಾರವಾದಂಥ ಪ್ರೇಮವನ್ನು ಹೊಂದಿರೋರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 24ರಂದು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ದೇಶ ವಿದೇಶಗಳ ಜನರೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಕಾರ್ಯಕ್ರಮದ 82ನೇ ಆವೃತ್ತಿಯಾಗಿದೆ. ಜನರು ತಮ್ಮ ಅಭಿಪ್ರಾಯಗಳನ್ನು ನಮೋ ಆಪ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಹಂಚಿಕೊಳ್ಳಬಹುದು. ಅಲ್ಲದೆ ಉಚಿತ ದೂರವಾಣಿ ಸಂಖ್ಯೆ 1800117800ಗೆ ಕರೆ ಮಾಡಿ ಇದೇ 22ರವರೆಗೆ ತಮ್ಮ ಸಂದೇಶವನ್ನು ದಾಖಲಿಸಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಡ್ಯ ಮೈಶುಗರ್ ಕಾರ್ಖಾನೆ ಪುನಶ್ಚೇತನಕ್ಕೆ ಕ್ರಮ, ಶೀಘ್ರ ಕಬ್ಬು ಅರೆಯುವ ಪ್ರಕ್ರಿಯೆ ಆರಂಭ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸ್ಮರಣೀಯ ಅಧ್ಯಾಯ, ಚಳುವಳಿಗಾರರ ಜೀವನಗಾಥೆ ಭವಿಷ್ಯದ ಸ್ಫೂರ್ತಿ, ಡಾಕ್ಟರ್ ಎಲ್ ಮುರುಗನ್.
ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಉತ್ಪಾದನೆ ವಲಯದಲ್ಲಿ ಗಣನೀಯ ಪ್ರಗತಿ ನಿರೀಕ್ಷೆ, ತಜ್ಞರೊಂದಿಗೆ ಸಮಾಲೋಚನೆ ರಾಜೀವ್ ಚಂದ್ರಶೇಖರ್. ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ, ಅಂತರ್ಜಲ ಹೆಚ್ಚಳಕ್ಕೆ ಪೂರಕ ಯೋಜನೆಗಳ ಜಾರಿ, ಶಿವರಾಮ್ ಹೆಬ್ಬಾರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.